ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಸಿ ಅದರಲ್ಲಿ 1 ಮಾರ್ಕ್ ಕ್ವಶನ್ಸ್. ವಾಟ್ ಈಸ್ ದ ರೋಲ್ ಆಫ್ ಕ್ವಶನ್ಸ್ ಇನ್ ದ ಸ್ಟಡಿ ಆಫ್ ಸೈನ್ಸ್? ಏನು ವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾದ್ರೆ ಕ್ವಶನ್ನ ಕೇಳಬೇಕು ಅಂತ ಹೇಳ್ತೀವಲ್ವಾ, ಅದರ ಉಪಯೋಗ ಏನು ಕ್ವಶನ್ ಕೇಳೋದ್ರಿಂದ ಅಂತ ಕೇಳ್ತಿದ್ದಾರೆ. ಏನು ಅದರಿಂದ ಉಪಯೋಗ ಅಂದರೆ, ಕ್ವಶನ್ ಇಲ್ಲಿ ಇದೆ ನೋಡಿ 66. ಕ್ವೆಶನ್ಸ್ ಕೇಳೋದ್ರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ? ಕ್ವೆಶನ್ ಮೋಟಿವೇಟ್ ಲರ್ನಿಂಗ್ ಆ್ಯಂಡ್ ಲೀಡ್ ಟು ಡಿಸ್ಕವರಿ ಆಫ್ ನ್ಯೂ ಎಕ್ಸ್ಪೆರಿಮೆಂಟ್. ಪ್ರಶ್ನೆಗಳನ್ನ ಕೇಳೋದ್ರಿಂದ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ಬೋದು ಮತ್ತು ನಮಗೆ ಕಲಿಯೋದಕ್ಕೆ ಉತ್ತೇಜನವನ್ನು ಕೊಡುತ್ತೆ. ಇದಿಷ್ಟು 1 ಮಾರ್ಕ್ ಕ್ವಶನ್ಸು. ಅದೇ ರೀತಿ ಆನ್ಸರ್ 2 ಮಾರ್ಕ್ ಕ್ವಶನ್ಸ್ ಇದೆ. 2 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಅದು 10 ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಕಿದ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ವಾಟ್ ಈಸ್ ಸೈನ್ಸ್? ಸೈನ್ಸ್ ಅಂದರೆ ಏನು? ಸೈನ್ಸ್ ಇಸ್ ಎ ವೇ ಆಫ್ ಥಿಂಕಿಂಗ್, ಅಂದರೆ ನಾವು ಆಲೋಚನೆ ಮಾಡುವಂಥದ್ದು. ಅಬ್ಸರ್ವಿಂಗ್, ನಾವು ಗಮನಿಸುವಂಥದ್ದು. ಡೂಯಿಂಗ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್, ನಾವು ಯಾವುದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಾಡುವಂತಹ ಕೆಲಸ ಇರ್ಬೋದು. ವರ್ಡ್ ವಿ ಲೀವ್ ಇನ್ ಆ್ಯಂಡ್ ಟು ಅನ್ಕವರ್ ಎ ಸೀಕ್ರೆಟ್ ಆಫ್ ದ ಯೂನಿವರ್ಸ್. ಈ ಭೂಮಂಡಲದಲ್ಲಿರ್ತಕ್ಕಂಥ ಎಷ್ಟೋ ಒಂದು ಸೀಕ್ರೆಟ್ಗಳು, ಸಂಶಯಾತ್ಮಕ ಸೀಕ್ರೆಟ್ಸ್, ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ನಿಗೂಢಗಳ ಬಗ್ಗೆ ಅಧ್ಯಯನ ಮಾಡೋದೇ. ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ಳೋದು, ಹೊಸದನ್ನು ತಿಳ್ಕೊಳ್ಳೋದು, ಹೊಸ ಆವಿಷ್ಕಾರಗಳನ್ನ ಮಾಡೋದೇ ಒಂದು ವಿಜ್ಞಾನ. ಅದೇ ರೀತಿ ಹೌ ಡಸ್ ಕ್ಯೂರಿಯಾಸಿಟಿ ಹೆಲ್ಪ್ಸ್ ಅಸ್ ಲರ್ನಿಂಗ್ ಸೈನ್ಸ್? ಕ್ಯೂರಿಯಾಸಿಟಿ ಅಂದರೆ ಕುತೂಹಲವು ವಿಜ್ಞಾನವನ್ನು ಕಲಿಯೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತೇಳಿ. ಕ್ಯೂರಿಯಾಸಿಟಿ ಎನ್ಕರೇಜಸ್ ಕ್ವೆಶನಿಂಗ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಕುತೂಹಲದಿಂದ ನಾವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಉತ್ತೇಜನ ನೀಡುತ್ತೆ. ಆ್ಯಂಡ್ ಎಕ್ಸ್ಪ್ಲೋರೇಷನ್ ವಿಚ್ ಆರ್ ದ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಆಫ್ ಸೈಂಟಿಫಿಕ್ ಡಿಸ್ಕವರಿ. ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಏನು ಪ್ರಶ್ನೆಗಳನ್ನ ಕೇಳೋದಂತೆ ಉತ್ತೇಜಿಸುವುದೇ ಕ್ಯೂರಿಯಾಸಿಟಿ. ನೆಕ್ಸ್ಟ್, ಸೈನ್ಸ್ ಈಸ್ ಎವ್ರಿವೇರ್. ವಾಟ್ ಈಸ್ ಇಟ್ ಮೀನ್ಸ್? ವಿಜ್ಞಾನ ನಮ್ಮ ಎಲ್ಲ ಕಡೆ, ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದೆ ಅಂತ ಹೇಳ್ತೀವಿ. ಹಾಗಂದರೆ ಅದರ ಅರ್ಥ ಏನು? ಸೈನ್ಸ್ ಈಸ್ ಎವ್ರಿವೇರ್ ಅಂದರೆ ಇಟ್ ಮೀನ್ಸ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆರ್ ಅಟ್ ವರ್ಕ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫ್, ಫ್ರಮ್ ಬಾಯ್ಲಿಂಗ್ ವಾಟರ್ ಟು ಅಂಡರ್ಸ್ಟ್ಯಾಂಡಿಂಗ್ ವೆದರ್ ಆ್ಯಂಡ್ ಯೂಸಿಂಗ್ ಗ್ಯಾಜೆಟ್ಸ್. ಅಂದರೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆರ್ ವರ್ಕ್ ಇನ್ ಆಲ್ ಆಸ್ಪೆಕ್ಟ್ಸ್ ಅಂದರೆ ವೈಜ್ಞಾನಿಕ ತತ್ವಗಳು ನಮ್ಮ ಪ್ರತಿದಿನದ ಲೈಫಲ್ಲಿ ಎಲ್ಲದರ ಮೇಲೂ ಇದೆ. ಅಂದರೆ ನಾವು ಒಂದು ಬಾಯ್ಲಿಂಗ್ ವಾಟರ್, ನೀರು ಕುದಿಯುತ್ತಿರೋದಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ವೆದರ್, ನಾವು ವಾತಾವರಣವನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಯೂಸಿಂಗ್ ಗ್ಯಾಡ್ಜೆಟ್ಸ್, ನಾವು ಪ್ರತಿದಿನ ಬಳಸುವಂಥದ್ದಿರ್ಬೋದು, ವಾಹನಗಳು, ಈ ರೀತಿ ಎಲ್ಲದ ವೈಜ್ಞಾನಿಕ ತತ್ವಗಳು ನಮ್ಮ ಪ್ರತಿದಿನದಲ್ಲಿ ಎಲ್ಲ ಕಡೆಯೂ ಪ್ರತಿಯೊಂದು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಇದೆ ನೋಡಿ. ಇಟ್ ಲೀಡ್ಸ್ ಟು ಸೈನ್ಸ್ ಅಬ್ಸರ್ವ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ಸ್ ಡೀಪ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ವಿಲ್ ಬಿ ಎಕ್ಸ್ಪ್ಲೋರ್ ವಿತ್ ದ ಹೆಲ್ಪ್ ಆಫ್ ದಿಸ್ ಬುಕ್? ಈ ಬುಕ್ಕಿಂದ ಏನು ಉಪಯೋಗ? ದ ಬುಕ್ ವಿಲ್ ಗೈಡ್ಸ್ ಅಸ್ ಇನ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ comprehending the words of our world and natural phenomena we encounter. Why is science called an adventure? ವಿಜ್ಞಾನವನ್ನು ಅಡ್ವೆಂಚರ್ ಅಂತೇಳಿ ಯಾಕೆ ಕರಿತೀವಿ? ಅಡ್ವೆಂಚರ್ ಅಂತೇಳಿ. ಸೈನ್ಸ್ ಈಸ್ ಕಾಲ್ಡ್ ಆನ್ ಅಡ್ವೆಂಚರ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಎಕ್ಸ್ಪ್ಲೋರಿಂಗ್ ದ ಅನ್ನೋನ್, ಆಸ್ಕಿಂಗ್ ಕ್ವಶನ್. ಗೊತ್ತಿಲ್ಲತಕ್ಕಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನು ಹಾಕುವಂತೆ ಅಡ್ವೆಂಚರ್. ವಾಟ್ ಈಸ್ ಮೈಂಡ್ ಬೈ ಸೈಂಟಿಫಿಕ್ ಮೆಥಡ್? ಸೈಂಟಿಫಿಕ್ ಮೆಥಡ್ ಅಂದರೆ ಏನು? The adventure, the conducting experiments and discovering new things, much like an adventurous journey. Scientific method is a systematic way to explore and understand problems using observation, hypothesis, experimentation and conclusion. Scientific ವೈಜ್ಞಾನಿಕ ವಿಧಾನ ಅಂದರೆ ಒಂದು ಸಿಸ್ಟಮ್ಯಾಟಿಕ್, ಒಂದು
ಸಿಸ್ಟಮ್ಯಾಟಿಕ್ ವೇ ಅದು ಎಕ್ಸ್ಪ್ಲೋರ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯಾವುದೇ ಒಂದು ಸಮಸ್ಯೆಗಳನ್ನು ಸರಿಯಾದ ವಿಧಾನದ ಮೂಲಕ ಅರ್ಥ ಮಾಡಿಕೊಂಡು ಅದನ್ನು ಗಮನಿಸಿ ಸರಿಯಾದ ಪ್ರಯೋಗಗಳ ಮೂಲಕ ಒಂದು ನಿಖರವಾದ ಉತ್ತರವನ್ನು ಕಂಡುಕೊಳ್ಳದೆ ವೈಜ್ಞಾನಿಕ. How can we try to find answers to our questions on our own? ನಾವೇ ಕೆಲವೊಂದು ಕ್ವಶನ್ಗಳಿಗೆ ನಾವೇ ಉತ್ತರಗಳನ್ನ ಹೇಗೆ ಕಂಡುಹಿಡ್ಕೊಳ್ಳೋದು? We can discover answers on our own through scientific inquiry by making observations and conducting experiment. ಕೆಲವೊಂದು ಪ್ರಯೋಗಗಳನ್ನ ಮಾಡೋದ್ರ ಮೂಲಕ ಮತ್ತು ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನ ಮಾಡೋದ್ರ ಮೂಲಕ ಮತ್ತು ವೈಜ್ಞಾನಿಕ ಎನ್ಕ್ವೈರಿಗಳನ್ನ ತನಿಖೆ ಮಾಡೋದ್ರ ಮೂಲಕ ಕೆಲವೊಂದು ಪ್ರಶ್ನೆಗಳಿಗೆ ನಾವೇ ಉತ್ತರವನ್ನು ಕಂಡುಹಿಡ್ಕೊಳ್ಬೋದು. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಅಬ್ಸರ್ವೇಷನ್ ಇನ್ ಸೈನ್ಸ್. ವಿಜ್ಞಾನದಲ್ಲಿ ಅಬ್ಸರ್ವೇಷನ್ ಅನ್ನೋದು ಗಮನಿಸುವಿಕೆ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ವಿವರಿಸಿ. ಅಬ್ಸರ್ವೇಷನ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಸೈನ್ಸ್. ಗಮನಿಸುವಿಕೆ ಅಬ್ಸರ್ವೇಷನ್ ಅನ್ನೋದು ವಿಜ್ಞಾನದಲ್ಲಿ ಮೊಟ್ಟ ಮೊದಲ ಮತ್ತೆ ಕೇರ್ಫುಲ್ ಅಬ್ಸರ್ವ್ ಮಾಡೋದು, ತುಂಬ ಗಮನಿಸಿ ಅದನ್ನು ಸೂಕ್ಷ್ಮವಾಗಿ ಗಮನಿಸೋದು ಮೊದಲನೇ ಸ್ಟೆಪ್ಪು. ಅಲೋ ಸೈಂಟಿಸ್ಟ್ ಟು ಗ್ಯಾದರ್ ಇನ್ಫಾರ್ಮೇಷನ್. ವಿಜ್ಞಾನಿಯು ಒಂದು ಒಂದು ಮಾಹಿತಿಯನ್ನು ಕಲೆ ಹಾಕ್ತಾನೆ ಅಬ್ಸರ್ವ್ ಮಾಡೋದ್ರಿಂದ. ಐಡೆಂಟಿಫೈ ಪ್ಯಾಟರ್ನ್ ಆ್ಯಂಡ್ ಆಸ್ಕ್ ಮೀನಿಂಗ್ಫುಲ್ ಕ್ವಶನ್ಸ್ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್. ಮತ್ತೆ ನಾವು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂದರೆ ಅಬ್ಸರ್ವೇಷನ್ ನಾವು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಪ್ರಯೋಗಗಳನ್ನ ಮಾಡೋದಕ್ಕೆ ಒಬ್ಬ ಮೀನಿಂಗ್ಫುಲ್ ಕ್ವಶನ್ ಸರಿಯಾದ ಪ್ರಶ್ನೆಗಳನ್ನ ನಾವು ತಿಳ್ಕೊಂಡ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ಪ್ರಯೋಗಗಳ ಮೂಲಕ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಬ್ಸರ್ವೇಷನ್ ಆ್ಯಂಡ್ ಇನ್ಫರೆನ್ಸ್. ಇನ್ಫರೆನ್ಸ್ ಮತ್ತು ಅಬ್ಸರ್ವೇಷನ್ಗೆ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವೇಷನ್ ಗ್ಯಾದರಿಂಗ್ ಡಾಟಾ ಯೂಸಿಂಗ್ ಸೆನ್ಸ್. ಎಕ್ಸಾಂಪಲ್ ಸೀಯಿಂಗ್ ವಾಟರ್ ಬಾಯ್ಲಿಂಗ್. ನೀರು ಕುದಿಯೋದು ನಾವು ಅಬ್ಸರ್ವ್ ಮಾಡುವಂಥದ್ದು, ನಾವು ನೋಡುವಂಥದ್ದು ಯಾವ ರೀತಿ ನೀರು ಕುದಿಯುತ್ತೆ ಅಂತೇಳಿ ಅದೊಂದು ಎಕ್ಸಾಂಪಲು. ಇನ್ಫರೆನ್ಸ್ ಅಂದರೆ ಡ್ರಾಯಿಂಗ್ ಎ ಕನ್ಕ್ಲೂಷನ್ ಫ್ರಮ್ ಅಬ್ಸರ್ವೇಷನ್. ಎಕ್ಸಾಂಪಲ್ ಎ ವಾಟರ್ ಈಸ್ ಬಾಯ್ಲ್ಡ್ ಬಿಕಾಸ್ ಹೀಟ್ ವಾಸ್ ಅಪ್ಲೈಡ್. ಇನ್ಫರೆನ್ಸ್ ಅಂದರೆ ನೀರು ಫಸ್ಟ್ ಅಬ್ಸರ್ವೇಷನ್ ಅಂದರೆ ಬೇರೆ ಗಮನಿಸೋದು, ನೀರು ಕುದೀತಾ ಇರೋದನ್ನು ಮಾತ್ರ ನಾವು ಗಮನಿಸ್ತೀವಿ. ಅದೇ ಇನ್ಫರೆನ್ಸ್ ಅಂದರೆ ನೀರು ಏನಕ್ಕೆ ಕುದೀತಿದೆ, ಕೆಳಗಡೆ ಹೀಟ್, ನಾವು ಕೆಳಗಡೆ ಉಷ್ಣವನ್ನು ಕೊಟ್ಟಿರೋದ್ರಿಂದ ನೀರು ಕುದೀತಿದೆ ಅನ್ನೋದು ಇನ್ಫರೆನ್ಸ್. ಇದೇ ಇವೆರಡಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ. Write 2 examples where you use the scientific method in daily life. ನಿಮ್ಮ ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನವನ್ನು ಹೇಗೆ ಬಳಸ್ತೀರಾ, ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಚೆಕಿಂಗ್ ವೈ ಎ ಲೈಟ್ ಬಲ್ಬ್ ಈಸ್ ನಾಟ್ ವರ್ಕಿಂಗ್. ನಿಮ್ಮ ಮನೆಯಲ್ಲಿ ಲೈಟ್ ಯಾಕೆ ಆನ್ ಆಗ್ತಿಲ್ಲ, ಅದು ಫಸ್ಟ್ ಎಕ್ಸಾಂಪಲ್, ಅದನ್ನು ಚೆಕ್ ಮಾಡೋದು. ಫೈಂಡಿಂಗ್ ಔಟ್ ವೈ ಮಿಲ್ಕ್ ಈಸ್ ನಾಟ್ ಬಾಯ್ಲಿಂಗ್ ಪ್ರಾಪರ್ಲಿ. ಹಾಲು ಯಾಕೆ ಸರಿಯಾಗಿ ಕುದೀತಾ ಇಲ್ಲ, ಇದು ಎರಡನೇ ಎಕ್ಸಾಂಪಲ್. ವೈಜ್ಞಾನಿಕ ವಿಧಾನವನ್ನು ನಮ್ಮ ದೈನಂದಿನ ಲೈಫಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಒಂದು ರೀತಿ ಸೈಂಟಿಫಿಕ್ ಮೆಥಡೇ ನಮ್ಮ ಡೈಲಿ ಲೈಫಲ್ಲಿ. ಅದು ಯಾಕೆ ಏನು ಅಂತ ಯಾರು ಪ್ರಶ್ನೆ ಮಾಡ್ಕೊಳ್ಳಲ್ಲ, ಹಾಗಾಗಿ ಅದು ನಮಗೆ ಸೈನ್ಸ್ ಅಂತೇಳಿ ಅನ್ಸಲ್ಲ. ಹೌ ಡಸ್ ಎ ಲರ್ನಿಂಗ್ ಸೈನ್ಸ್ ಹೆಲ್ಪ್ಸ್ ಅಸ್ ಬಿಕಮ್ ಬೆಟರ್ ಪ್ರಾಬ್ಲಮ್ ಸಾಲ್ವರ್. ವಿಜ್ಞಾನವನ್ನು ಕಲಿಯೋದ್ರಿಂದ ನಾವು ಕೆಲವೊಂದು ಸಮಸ್ಯೆಗಳಿಗೆ ಹೇಗೆ ಉತ್ತರವನ್ನು ಕಂಡುಹಿಡ್ಕೊಳ್ತೀವಿ. ಸೈನ್ಸ್ ಟೀಚರ್ಸ್ ಆಸ್ to think logically, observe carefully, ask questions and test solutions which are useful in solving real life problems. ಯಾವಾಗಲೂ ಸೈನ್ಸ್ ಟೀಚರ್ಸ್, ವಿಜ್ಞಾನದಲ್ಲಿ ಶಿಕ್ಷಕರು ಥಿಂಕ್ ಲಾಜಿಕಲಿ, ಒಂದು ಲಾಜಿಕಲ್ ಯೋಚನೆ ಮಾಡ್ತಾರೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾರೆ, ಸೂಕ್ಷ್ಮವಾಗಿ ಗಮನಿಸ್ತಾರೆ, ಸರಿಯಾದ ಪ್ರಶ್ನೆಗಳನ್ನ ಹಾಕೋತಾರೆ, ಅದಕ್ಕೆ ಒಂದು ಉತ್ತರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅವ್ರ ದೈನಂದಿನ ಲೈಫಲ್ಲಿ. ಹೌ ಡು ಸೈಂಟಿಸ್ಟ್ ಸಾಲ್ವ್ ಪ್ರಾಬ್ಲಮ್ಸ್ ಯೂಸಿಂಗ್ ಎ ಸೈಂಟಿಫಿಕ್ ಮೆಥಡ್. ಒಬ್ಬ ವಿಜ್ಞಾನಿಯು ವೈಜ್ಞಾನಿಕ ವಿಧಾನದ ಮೂಲಕ ಒಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ತಾನೆ. ದೇ ಅಬ್ಸರ್ವ್, ಫಸ್ಟ್ ಏನು ಮಾಡ್ತಾನೆ, ಗಮನಿಸ್ತಾನೆ. ಆಸ್ ಅ ಕ್ವಶನ್, ಪ್ರಶ್ನೆಗಳನ್ನ ಹಾಕೋತಾನೆ. ಫ್ರಮ್ ಹೈಪೋಥಿಸಿಸ್, ಕಂಡಕ್ಟ್ ಎಕ್ಸ್ಪೆರಿಮೆಂಟ್, ಪ್ರಯೋಗಗಳನ್ನ ಮಾಡ್ತಾನೆ. ಅನಾಲಿಸಿಸ್ ರಿಸಲ್ಟ್ಸ್ ಟು ರೀಚ್ ಕನ್ಕ್ಲೂಷನ್, ಕೊನೆಗೆ ಪ್ರಯೋಗಗಳನ್ನ ಮಾಡಿ ಉತ್ತರವನ್ನು ಕಂಡುಹಿಡ್ಕೊಳ್ತಾನೆ. ಹೌ ಇಸ್ ಟೀಮ್ ವರ್ಕ್ ಯೂಸ್ಫುಲ್ ಇನ್ ಸೈಂಟಿಫಿಕ್ ರಿಸರ್ಚ್. ಸೈಂಟಿಫಿಕ್ ವೈಜ್ಞಾನಿಕ ಪ್ರಯೋಗಗಳಲ್ಲಿ, ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ ಟೀಮ್ ವರ್ಕ್, ಗುಂಪಿನಲ್ಲಿ ಮಾಡುವುದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ. ಸೈಂಟಿಸ್ಟ್ ಕೊಲಾಬರೇಟ್ ಟು ಶೇರ್ ನಾಲೆಡ್ಜ್.
ಎಲ್ಲರ ಈಗ ನನ್ನದು ಒಂಥರ ಥಿಂಕಿಂಗ್ ಇರುತ್ತೆ, ಹೇಳಿದ್ರೆ ಪನ್ ರೈಟ್ ಸ್ಟಾಪಿಂಗ್ ಆಯ್ತಂದರೆ ಬರೆಯುತ್ತಿರ್ತಕ್ಕಂಥ ಪೆನ್ನ ನಿಂತೋಯ್ತು ಅಂದರೆ ನಾನೇನು ರೀಫಿಲ್ ಖಾಲಿ ಆಯಿತು ಅಂತ ನಾನು ಅನ್ಕೋತೀನಿ. ಇನ್ನು ನನ್ನ ಫ್ರೆಂಡ್ ಏನು ಅನ್ಕೋತಾನೆ, ಎಲ್ಲೋ ಇಂಕ್ ಖಾಲಿ ಆಗಿದೆ ಅಂತ ನಾನು ಅನ್ಕೋತೀನಿ, ಅವನು ಇಂಕ್ ಇದೆ ಬಟ್ ಅಲ್ಲೇ ಅದು ಸ್ಟಕ್ ಆಗಿದೆ ಅಂತ ಅವನು ಅನ್ಕೋತಾನೆ. ಇನ್ನೊಬ್ಬ ಏನೋ ಅನ್ಕೋತಾನೆ, ಎಲ್ಲೋ ಅದು ಲೆಡ್ ಏನೋ ಅಲ್ಲಿಗೆ ಪಾಸ್ ಆಗ್ತಾ ಇಲ್ಲ ಇಂಕು ಅಂತ. ಆ ಥರ ಟೀಮ್ ವರ್ಕ್ ಇದ್ರೆ ನಮ್ಮ ಗುಂಪಿನಲ್ಲಿ ಮಾಡಿದ್ರೆ ಒಬ್ಬೊಬ್ಬರ ಆಲೋಚನೆಗಳು ಒಂದೊಂದು ಥರ ಇರುತ್ತೆ. ಶೇರ್ ನಾಲೆಡ್ಜ್, ಒಬ್ಬೊಬ್ಬರ ಜ್ಞಾನಗಳು ಅವರ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಡಿವೈಡ್ ಆಸ್ಕ್ ಆ್ಯಂಡ್ ವೆರಿಫೈ ರಿಸಲ್ಟ್ಸ್ ವಿಚ್ ಹೆಲ್ಪ್ಸ್ ಇನ್ ಫಾಸ್ಟರ್ ಆ್ಯಂಡ್ ಬೆಟರ್ ಡಿಸ್ಕವರೀಸ್. ಒಬ್ಬೊಬ್ಬರ ಕ್ವಶನ್ಗಳು ಬೇರೆ ಇರುತ್ತೆ, ಅವರ ಆಲೋಚನೆಗಳು ಒಬ್ಬೊಬ್ಬರಿಂದ ಒಂದೊಂದು ಉತ್ತರ ಬರುತ್ತೆ, ಬೇಗ ಸಮಸ್ಯೆಗೆ ಉತ್ತರವ ಸಿಗುತ್ತೆ ಗುಂಪಿನಲ್ಲಿ ಮಾಡೋದ್ರಿಂದ. ಡ್ರಾ ಎನಿ ಸಿಂಪಲ್ ಟೂಲ್ಸ್ ಯೂಸ್ಡ್ ಬೈ ಸೈಂಟಿಸ್ಟ್ ಆ್ಯಂಡ್ ಲೇಬಲ್ ದ್ಯಾಮ್. ಸಿಂಪಲ್ ಟೂಲ್ಸ್ನ ಡ್ರಾ ಮಾಡಿ ಅಂತ ಕೇಳಿದ್ದಾರೆ ನೋಡಿ. ಕಾನಿಕಲ್ ಫ್ಲಾಸ್ಕ್ ಸಿಂಪಲ್ ಆಗಿದೆ, ಬೀಕರ್, ಟೆಸ್ಟ್ ಟ್ಯೂಬ್, ಈ ಮೂರನ್ನ ಡ್ರಾಯಿಂಗ್ ಮಾಡಿ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ 81 ಅದು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಏನಾದ್ರು ಡೌಟ್ಸ್ ಇದೆ 3 ಮಾರ್ಕ್ಸ್ ಕ್ವಶನ್ಸು, ಇಲ್ಲಾಂದರೆ 1 and 2 ಮಾರ್ಕ್ಸ್ ಕ್ವಶನ್ಸೇ ಸಾಕು ಅಂದರೆ ಓಕೆ, ಬೇಕು ಅಂದರೆ 3 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸು ಸಾಲ್ವ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಅವರು ಇಂಗ್ಲೀಷ್ ಮೀಡಿಯಮ್ ಆರ್ ಕನ್ನಡ ಮೀಡಿಯಮ್ ಇರಲಿ ಅವ್ರಿಗೆ ಶೇರ್ ಮಾಡಿ, ಅವರು ಸಹ ನೋಟ್ಸ್ ಮಾಡ್ಕೊಂಡು ಈಸಿಯಾಗಿ ಓದ್ಕೊಳ್ಳಿ ಆಯಿತಾ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನಾನು ಆಗ್ತಕ್ಕಂಥ ಡೈಲಿ ವೀಡಿಯೋಸು ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ನೋಟಿಫಿಕೇಶನ್ ಬಂದುಬಿಡುತ್ತೆ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿ 1 ಲೆಸನ್ ಕಂಪ್ಲೀಟ್ ವೀಡಿಯೋ ನಿಮ್ಗೆ ಸಿಕ್ಬಿಡುತ್ತೆ ಓಕೆನಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.